ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರಾಮನವಮಿಯ ಒಂದು ಪೂಜೆ ಸಮಯ, ಮಹತ್ವ ಮತ್ತೆ ಪೂಜೆಗೆ ಯಾವ ಹೂಗಳನ್ನ ಬಳಸಬೇಕು ಮತ್ತೆ ಯಾವ ಪ್ರಸಾದ ಶ್ರೀರಾಮನಿಗೆ ಶ್ರೇಷ್ಠ ಎಂಬುದರ ಒಂದು ಸಂಪೂರ್ಣ ಪೂಜಾ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಶೇಷವಾಗಿ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿಯೂ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಯಾವುದೇ ಒಂದು ವಿಶೇಷವಾದ ದಿನಗಳಲ್ಲಿ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಸಲ್ಲಿಸ್ತೀವಿ ಅಥವಾ ಬೆಳಗಿನ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂತೀವಿ. ಆದ್ರೆ ರಾಮನವಮಿಯನ್ನ ಮಾತ್ರ ನಾವು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ ದಿನದ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು ಅಂತ ನಂಬಲಾಗುತ್ತೆ. ಅದೇ ಕಾರಣಕ್ಕಾಗಿ ನಾವು ರಾಮನವಮಿಯನ್ನ, ರಾಮನ ಒಂದು ಜನ್ಮದಿನದ ಆಚರಣೆಯನ್ನ ನಾವು ಮಧ್ಯಾಹ್ನದ ಸಮಯದಲ್ಲಿ ಆಚರಣೆಯನ್ನ ಮಾಡ್ಬೇಕು. ಇದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ನಾವು ಮಾಡುವ ಒಂದು ಪೂಜೆ ಪುನಸ್ಕಾರಗಳು ರಾಮನಿಗೆ ನೇರವಾಗಿ ತಲುಪುತ್ತೆ ಅಂತ ನಂಬಲಾಗಿದೆ. ಆದ್ರಿಂದ ಶ್ರೀರಾಮನವಮಿಯನ್ನ ಮಧ್ಯಾಹ್ನದ ಸಮಯದಲ್ಲಿ ಮಾಡುವುದು ತುಂಬಾನೇ ವಿಶೇಷ. ಪ್ರತಿ ವರ್ಷವೂ ಕೂಡ ರಾಮನವಮಿಯನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಆಚರಣೆಯನ್ನ ಮಾಡಲಾಗುತ್ತದೆ. ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇಂದು ಅವತರಿಸಿದನು ಅಂತ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆದ್ರಿಂದ ಈ ದಿನ ಶ್ರೀರಾಮನವಮಿಯನ್ನ ಆಚರಣೆಯನ್ನ ಮಾಡೋದು ವಿಶೇಷ ಫಲಗಳನ್ನ ತಂದುಕೊಡುವಂತದ್ದು. ಇನ್ನು ಈ ಶ್ರೀರಾಮನ ಜನ್ಮದಿನವನ್ನ ಹೇಗೆ ಆಚರಣೆಯನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ, ನಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಏನಾದ್ರೂ ಇದ್ರೆ ಅದನ್ನ ಒಂದು ಪೀಠದ ಮೇಲೆ ಇಟ್ಟು ಶ್ರೀಗಂಧ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ, ವಿಶೇಷವಾಗಿ ಶ್ರೀರಾಮನಿಗೆ ತುಂಬಾನೇ ಪ್ರಿಯವಾದ ಹೂವು ಅಂತಂದ್ರೆ ತುಳಸಿ ಬರುತ್ತೆ. ತುಳಸಿಯನ್ನ ನೀವು ಅರ್ಪಿಸಿ ತುಳಸಿ ಮಾಲೆಯನ್ನ ಶ್ರೀರಾಮನ ಫೋಟೋಕ್ಕೆ ನೀವು ಹಾಕಿ ಪೂಜೆಯನ್ನ ಮಾಡಿದ್ರೆ ವಿಶೇಷವಾದ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಯಾವುದೂ ಇಲ್ಲ ಅಂತ ಇದ್ರೆ ವಿಷ್ಣುವಿನ ಅವತಾರವಾದಂತ ಯಾವುದೇ ಫೋಟೋಗಳಾಗಿರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದಾಗಿರ್ಬೋದು, ಯಾವುದೇ ಒಂದು ಫೋಟೋಗಳಿದ್ರು ಕೂಡ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು. ಅಥವಾ ನೀವು ಗಣೇಶನ ವಿಗ್ರಹ ಇದ್ರೆ ಮೊಟ್ಟ ಮೊದಲಿಗೆ ನೀವು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಬಹುದು. ನೀವು ನೈವೇದ್ಯ ಅಂತ ಬಂದಾಗ ನೀವು ವಿಶೇಷವಾಗಿ ಶ್ರೀರಾಮನಿಗೆ ಕೋಸಂಬರಿ ಮತ್ತೆ ಪಾನಕ, ಮಜ್ಜಿಗೆ ಈ ರೀತಿಯಾಗಿ ನೀವು ಅರ್ಪಿಸಬಹುದು. ಜೊತೆಗೆ ಹಾಲಿನ ಖೀರನ್ನು ಕೂಡ ನೀವು ಮಾಡಿ ಅರ್ಪಿಸಬಹುದು. ಜೊತೆಗೆ ಈ ದಿನ ವಿಶೇಷವಾಗಿ ತುಪ್ಪದ ದೀಪಗಳನ್ನ ಹಚ್ಚಿ ಬೆಳಗುವಂತದ್ದು ತುಂಬಾನೇ ಒಳ್ಳೆಯದು. ಮನೆಗೆ ಸುಖ ಸಮೃದ್ಧಿಯನ್ನ ಹೆಚ್ಚಿಸುವಂತದ್ದು. ದಿನ ರಾಮನವಮಿ ಎಂದು ನಾವು ಮಾಡೋದ್ರಿಂದ ತುಂಬಾನೇ ವಿಶೇಷವಾದ ಫಲಗಳು, ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ, ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಆದ್ರಿಂದ ಈ ದಿನ ಒಂದು ತುಪ್ಪದ ಆರತಿಯನ್ನ ಮಾಡಿ, ಪಂಚದೀಪಾರಾಧನೆಯನ್ನ ಮಾಡಿ, ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಆ ದಿನ ಏನಿರುತ್ತೋ ತುಳಸಿ ಮಾಲೆಗಳನ್ನ, ಹೂಗಳನ್ನ ಅರ್ಪಿಸಿ, ಹಣ್ಣುಗಳನ್ನ ನೈವೇದ್ಯವಾಗಿ ಇಡಿ, ಹೆಸರು ಬೇಳೆ, ಕೋಸಂಬರಿ, ಮಜ್ಜಿಗೆಯನ್ನ ನೈವೇದ್ಯವನ್ನಾಗಿ ಇಟ್ಟು ಈ ದಿನ ದೀಪ ಧೂಪ ಮಂಗಳಾರತಿಯನ್ನ ಮಾಡ್ಬೋದು. ಜೊತೆಗೆ ಈ ದಿನ ಶ್ರೀರಾಮನ ಅಷ್ಟೋತ್ತರ, ಶ್ರೀರಾಮ ಜಪಗಳು, ಜೊತೆಗೆ ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಇದ್ರೆ ಪ್ರತಿಯೊಂದು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಜೊತೆಗೆ ಈ ದಿನ ಮನೆಯಲ್ಲಿ ಪೂಜೆಯನ್ನ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಶ್ರೀರಾಮ ಮಂದಿರಕ್ಕೆ ಹೋಗಿ ನೀವು ಪೂಜೆಯನ್ನ ಸಲ್ಲಿಸುವಂತದ್ದು, ಮತ್ತೆ ಆಂಜನೇಯ ಸ್ವಾಮಿಗೆ ಹೋಗಿ ನೀವು ಪೂಜೆಯನ್ನ ಮಾಡಿಸ್ಕೊಂತ ಬರುವಂತದ್ದು, ಮತ್ತೆ ಆಂಜನೇಯ ದೇವಸ್ಥಾನಗಳಿಗೆ ನೀವು ಹೋಗಿ ಅಲ್ಲಿ ವಿಳ್ಯದೆಲೆ ಹಾರವನ್ನ ಹಾಕೋದ್ರಿಂದ ನಿಮ್ಮ ಎಂತದ್ದೇ ಕೋರಿಕೆಗಳಿರ್ಲಿ, ಎಂತ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು, ಶ್ರೀರಾಮನ ಒಂದು ಅನುಗ್ರಹ ನಿಮ್ಗೆ ದೊರೆಯುತ್ತೆ. ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂಡ್ರೆ ವಿಶೇಷವಾದ ಫಲಗಳು, ಜೊತೆಗೆ ನಾವು ಮಾಡಿದಂತಹ ಪೂಜೆ ಶ್ರೀರಾಮನಿಗೆ ತಲುಪುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಶ್ರೀರಾಮನವಮಿ ಅಂತಂದ್ರೆ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಆಚರಣೆಯನ್ನ ಮಾಡುವಂತ ಒಂದು ಹಿಂದೂ ಹಬ್ಬ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಹಬ್ಬವನ್ನ ಅಂದ್ರೆ ಶ್ರೀರಾಮನವಮಿಯನ್ನ ಮಧ್ಯಾಹ್ನ ಅಂದ್ರೆ 11:03 1:23 ಒಳಗಡೆ ನೀವು ಆಚರಣೆಯನ್ನ ಮಾಡ್ಕೋಬಹುದು. ತುಂಬಾನೇ ಒಳ್ಳೇದು. ಯಾಕಂದ್ರೆ ಶ್ರೀರಾಮನು ಮಧ್ಯಾಹ್ನ ಸಮಯದಲ್ಲಿ ಜನಿಸಿದನು ಅಂತ ನಂಬಲಾಗುತ್ತೆ. ಆದ್ರಿಂದ ನಾವು ಮಧ್ಯಾಹ್ನದ ಸಮಯದಲ್ಲಿ ಈ ಒಂದು ಸಮಯ ಏನಿದೆ 11:03 1:23 ತುಂಬಾನೇ ವಿಶೇಷವಾದ ಮಂಗಳಕರವಾದ ಸಮಯ ಅಂತಾನೆ ಹೇಳ್ಬೋದು. ಆದಷ್ಟು ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ಳಿ. ನೋಡಿ, ಅಯೋಧ್ಯೆಯಿಂದ ಬಂದಂತಹ ಇದು ಒಂದು ಶ್ರೀರಾಮನ ಫೋಟೋ ಪ್ರತಿಯೊಂದು ಮನೆಗಳಿಗೂ ಕೂಡ ಇದನ್ನ ಹಂಚಿದ್ರು. ನಾವು ಇದನ್ನೇ ಇಟ್ಟು ನಾವು ಶ್ರೀರಾಮನ ಒಂದು ನವಮಿಯನ್ನ ಆಚರಣೆಯನ್ನ ಮಾಡ್ಕೋಬಹುದು. ಜೊತೆಗೆ ಈ ದಿನ ಪಂಚದೀಪಾರಾಧನೆಯನ್ನ ಮನೆಯಲ್ಲಿ ಹಚ್ಚೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ನಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ನಂಬಲಾಗಿದೆ. ಯಾವ ರೀತಿ ಗೊತ್ತಿರುತ್ತೋ ಆ ರೀತಿ ಸರಳವಾಗಿ ನಿಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡಿ, ನಿಮ್ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಹೆಸರು ಬೇಳೆ ಆಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು. ಈ ಸಮಯ ತುಂಬಾನೇ ಬಿಸಿಲಿನಿಂದ ಕೂಡಿದೆ. ಪಾನಕ, ಕರ್ಬೂಜ ಹಣ್ಣಿನಿಂದ
ಹಣ್ಣಿನಿಂದ ಪಾನಕವನ್ನ ಮಾಡಿ, ಮಾವಿನ ಹಣ್ಣಿನಿಂದ ಒಂದು ಪಾನಕವನ್ನ ಮಾಡ್ಬೋದು. ಮತ್ತೆ ನಿಮ್ಗೆ ಆ ದಿನ ಯಾವೆಲ್ಲ ಹಣ್ಣುಗಳು ಸಿಗ್ತಾವೋ, ಯಾವ ನಿಮ್ಗೆ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಅನ್ಸುತ್ತೋ ಆ ತರ ಆರೋಗ್ಯವಾದ ಹಣ್ಣುಗಳನ್ನ ತಂದು ಪಾನಕವನ್ನ ಮಾಡಿ, ಮಜ್ಜಿಗೆಯನ್ನ ಮಾಡಿ, ಕೋಸಂಬರಿಯನ್ನ ಮಾಡಿ 4 ಜನಕ್ಕೆ ಸರಿ ತುಂಬಾನೇ ಅವಶ್ಯಕತೆ ಯಾರಿಗಿರುತ್ತೋ ಅಂತವ್ರಿಗೆ ತಗೊಂಡೋಗಿ ಕೊಡಿ. ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ. ನಾವು ಪೂಜೆ ಪುನಸ್ಕಾರವನ್ನ ಮಾತ್ರ ಮಾಡೋದಲ್ಲದೆ ಈ ದಿನ ಉಪವಾಸವನ್ನ ಮಾಡಿ ಇಡೀ ದಿನ ರಾಮನ ಒಂದು ಜಪವನ್ನ ಮಾಡೋದ್ರಿಂದ, ಕೆಲವರಿಗೆ ಅಗತ್ಯ ಇದ್ದಂತವರಿಗೆ ನಾವು ಈ ರೀತಿಯಾಗಿ ತಿನ್ನುವಂತ ವಸ್ತುಗಳನ್ನ ದಾನ ಮಾಡೋದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ಶುಭ ಯೋಗಗಳು ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.